ಆರ್ಎಸ್ಎಸ್ಗೆ ಸಿಐಎ ಜೊತೆಗೆ ಲಿಂಕ್. ನಾಗೇಶ್ವರ್ ರಾವ್ ಗಂಭೀರ ಆರೋಪ. ಆರ್ಎಸ್ಎಸ್ ನೋಂದಣಿಯಾದ್ರೆ ಹವಾಲಾ ಜಾಲ ಬಯಲಾಗತ್ತಾ? ಭಾಗವತ್ಗೆ ಖರ್ಗೆ ಪತ್ರ. ನಿವೃತ್ತ ಐಪಿಎಸ್ ಅಧಿಕಾರಿಯಿಂದ ಹಿಗ್ಗಾಮುಗ್ಗಾ ತರಾಟೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. 100 ವರ್ಷಗಳ ಇತಿಹಾಸ ಇರುವ ಆರ್ಎಸ್ಎಸ್ ದೇಶದ ನೆಲದ ಕಾನೂನಿನ ಪ್ರಕಾರ ನೋಂದಣಿ ಮಾಡಿಸ್ಕೊಳ್ಬೇಕು ಅನ್ನೋ ವಿಚಾರ ಈಗ ದೇಶದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸ್ಥಾಪನೆಯಾಗಿ 100 ವರ್ಷಗಳು ಪೂರೈಸ್ತಾ ಇದ್ರೂ ಅದಿನ್ನೂ ಅಧಿಕೃತವಾಗಿ ನೋಂದಣಿಯಾಗದೇ ಇರೋದು ಈ ವಿಚಾರ ಭಾರತೀಯ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇತ್ತೀಚೆಗೆ ಕರ್ನಾಟಕ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಬಹಿರಂಗ ಪತ್ರ ಬರೆದು ಸಂಘಟನೆಯನ್ನ ನೋಂದಾಯಿಸಿಕೊಳ್ಬೇಕು ಮತ್ತು ಅದರ ಹಣಕಾಸು ವಿವರಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂತ ಭಾಗವತ್ ಇದು ಕೇವಲ ರಾಜಕೀಯ ಅಂತ ಹೇಳಿ ತಳ್ಳಹಾಕಿದ್ದಲ್ಲದೆ ಹಿಂದೂ ಧರ್ಮದಂತೆ ಹಲವು ಸಂಸ್ಥೆಗಳ ನೋಂದಣಿ ಆಗಿಲ್ಲ ಮತ್ತು ಕೇವಲ ಸರ್ಕಾರಿ ಸವಲತ್ತುಗಳನ್ನ ಬಯಸುವ ಸಂಸ್ಥೆಗಳು ಮಾತ್ರ ನೋಂದಾಯಿಸಿಕೊಳ್ಬೇಕು ಅಂತ ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡಿದ್ರು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮೋಹನ್ ಭಾಗವತ್ ಅವರ ಈ ಹೇಳಿಕೆಯನ್ನ 1986ರ ಬ್ಯಾಚ್ನ ಒಡಿಶಾ ಕೇಡರ್ನ ನಿವೃತ್ತ ಐಪಿಎಸ್ ಅಧಿಕಾರಿ ಹಾಗೂ ಸಿಬಿಐ ಮಾಜಿ ಹಂಗಾಮಿ ನಿರ್ದೇಶಕ ಎಂ ನಾಗೇಶ್ವರ್ ರಾವ್ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡಿರೋ ಇವರು ಸಂಘಟನೆಗೆ ಏನಾದರೂ ಮರೆ ಮಾಡಬೇಕಾದ್ರೆ ವಿಷಯ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ಸೊ ನೋಂದಣಿಯಾದ್ರೆ ದೇಶದ ಅತಿದೊಡ್ಡ ಹಣ ವರ್ಗಾವಣೆ ಮತ್ತು ಹವಾಲಾ ಜಾಲ ಬಲಿಯಾಗತ್ತೆ ಅನ್ನೋ ಭಯನ ಅಥವಾ ಅಮೆರಿಕದ ಬೇಹುಗಾರಿಕಾ ಸಂಸ್ಥೆ ಸಿಐಎ ಮತ್ತು ಅಂತಾರಾಷ್ಟ್ರೀಯ ಡೀಪ್ ಸ್ಟೇಟ್ಗಳ ಜೊತೆಗಿನ ಆಳವಾದ ಸಂಪರ್ಕಗಳು ಬಹಿರಂಗ ಆಗಬಹುದು ಅನ್ನೋ ಆತಂಕ ಇದೆಯಾ ಅಂತ ಇವರು ನೇರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆರ್ಎಸ್ಎಸ್ನ ಹುಸಿ ಹಿಂದುತ್ವ ಸಿದ್ಧಾಂತ ಜಗತ್ತಿಗೆ ತಿಳಿಯತ್ತೆ ಅನ್ನೋ ಹೆದರಿಕೆಯಿಂದ ಹೀಗೆ ಮಾಡ್ತಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಭಾಗವತ್ ಅವರ ತರ್ಕವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿರುವಂತಹ ನಾಗೇಶ್ವರ ರಾವ್ ಅವರು ಆರ್ಎಸ್ಎಸ್ ಅನ್ನ ಹಿಂದೂ ಧರ್ಮಕ್ಕೆ ಹೋಲಿಸೋದು ತರ್ಕಬದ್ಧವಲ್ಲ, ಯಾಕಂದ್ರೆ ಅದೊಂದು ಧರ್ಮ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೇವಲ ಅಪರಾಧಿಗಳು, ವಂಚಕರು, ಮಾಫಿಯಾ ಮತ್ತು ರಾಷ್ಟ್ರ ವಿರೋಧಿ ಶಕ್ತಿಗಳು ಮಾತ್ರ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋಕೆ ನೋಂದಣಿಯಿಂದ ದೂರ ಉಳಿತಾರೆ ಅಂತ ಕಟುವಾಗಿ ಟೀಕಿಸಿರೋ ಇವರು ಕಾನೂನುಬದ್ಧ ಚಟುವಟಿಕೆಗಳಲ್ಲಿ ತೊಡಗಿರುವ ಉಳಿದೆಲ್ಲರೂ ಸಹ ಕಡ್ಡಾಯವಾಗಿ ನೋಂದಣಿ ಮಾಡ್ಕೊಳ್ತಾರೆ ಅಂತ ನೆನಪಿಸಿದ್ದಾರೆ. ಸೊ ಈ ಮೂಲಕ ಸಂಘಟನೆಯ ನಿಲುವಿನ ಹಿಂದೆ ಕಪ್ಪು ಹಣದ ರಕ್ಷಣೆ ಇರುವಂತಹ ಸಾಧ್ಯತೆಯನ್ನ ಅವರು ಸಾರ್ವಜನಿಕವಾಗಿ ಪ್ರಶ್ನಿಸಿದ್ದಾರೆ. ಸೊ ಈ ನೋಂದಣಿ ವಿವಾದಕ್ಕೆ ದಶಕಗಳ ಇತಿಹಾಸ ಇದೆ. 1948ರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ನಂತರ ಆರ್ಎಸ್ಎಸ್ ಮೇಲೆ ಹೇರಲಾಗಿದ್ದ ನಿಷೇಧವನ್ನು ಹಿಂಪಡೆಯೋಕೆ ಆಗಿನ ಗೃಹ ಸಚಿವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸಂಘಟನೆಗೆ ಲಿಖಿತ ಸಂವಿಧಾನವನ್ನು ಹೊಂದುವಂತೆ ಷರತ್ತನ್ನು ವಿಧಿಸಿದ್ರು. ಸೊ ಆರ್ಎಸ್ಎಸ್ ತನ್ನದೇ ಆದ ಸಂವಿಧಾನವನ್ನು ಸಿದ್ಧಪಡಿಸಿಕೊಂಡಿತ್ತಾದ್ರೂ ಸಹ ಯಾವುದೇ ಅಧಿಕೃತ ಕಾಯ್ದೆಯಡಿ ನೋಂದಾಯಿಸಿಕೊಳ್ಳದೆ ಇರೋಕೆ ತೀರ್ಮಾನಿಸಿತು. ಸೊ ಇಂದಿಗೂ ಸಂಘಟನೆಯಲ್ಲಿ ಯಾವುದೇ ಅಧಿಕೃತ ಸದಸ್ಯತ್ವ ಶುಲ್ಕ ಇಲ್ಲದೇನೆ ವರ್ಷಕ್ಕೊಮ್ಮೆ ನಡೆಯುವಂತಹ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಸ್ವಯಂ ಸೇವಕರು ನೀಡುವಂತಹ ಗುರುದಕ್ಷಿಣೆಯೇ ಅದರ ಪ್ರಮುಖ ಆದಾಯದ ಮೂಲ ಅಂತ ಹೇಳ್ಕೊಳ್ಳುತ್ತೆ. ಸೊ ಈ ಹಣದ ಲೆಕ್ಕಪತ್ರಗಳು ಮತ್ತು ಆಡಿಟಿಂಗ್ ವಿವರಗಳನ್ನ ಸಾರ್ವಜನಿಕವಾಗಿ ಲಭ್ಯ ಇಲ್ಲದೆ ಇರೋದು ವಿಮರ್ಶಕರಿಗೆ ದೊಡ್ಡ ಅಸ್ತ್ರವಾಗಿದೆ. ಇನ್ನು ಎಂ ನಾಗೇಶ್ವರ್ ರಾವ್ ಅವರು ಮೂಲತಃ ತೀವ್ರ ಬಲಪಂಥೀಯ ಮತ್ತು ಹಿಂದುತ್ವ ಸಿದ್ಧಾಂತದ ಕಟು ಸಮರ್ಥಕರು ಅನ್ನೋದು ಇಲ್ಲಿ ಅತ್ಯಂತ ಗಮನಾರ್ಹ ಸಂಗತಿ. ಇವರ ಎಕ್ಸ್ ಖಾತೆಯ ಇತಿಹಾಸವನ್ನು ನಾವು ಕೆದಕಿದ್ರೆ ಇವರು ಹಿಂದೂ ಧರ್ಮದ ಹಕ್ಕುಗಳ ಪರವಾಗಿ ಮತ್ತು ಸಾಂಪ್ರದಾಯಿಕ ಸನಾತನ ಸಿದ್ಧಾಂತದ ಪರವಾಗಿ ಸದಾ ಧ್ವನಿ ಎತ್ತುವ ವ್ಯಕ್ತಿ ಅನ್ನೋದು ಸ್ಪಷ್ಟವಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಹಿಂದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು LGBTQ ಸಮುದಾಯ ಹಾಗೂ ಮಹಾಭಾರತದ ಉಲ್ಲೇಖವನ್ನ ಕೊಟ್ಟು ಹೇಳಿಕೆ ನೀಡಿದಾಗ ನಾಗೇಶ್ವರ್ ರಾವ್ ಅವರು ಭಾಗವತ್ ವಿರುದ್ಧ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ದಾಖಲಾಗಿದ್ದ FIR ಪ್ರತಿಯನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡು ಭಾಗವತ್ ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. ಸೊ ಹೀಗೆ ಸ್ವತಃ ಬಲಪಂಥೀಯ ಸಿದ್ಧಾಂತದವರೇ ಆಗಿರುವಂತಹ ನಾಗೇಶ್ವರ್ ರಾವ್ ಆರ್ಎಸ್ಎಸ್ನ ಹುಸಿ ಹಿಂದುತ್ವ, ಆರ್ಥಿಕ ಅಪಾರದರ್ಶಕತೆ ಮತ್ತು ಹವಾಲಾ ಜಾಲದ ಶಂಕೆಗಳ ಬಗ್ಗೆ ಬಹಿರಂಗವಾಗಿ ಆಪಾದನೆ ಮಾಡಿರೋದು ಸಂಘಟನೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ವಿರೋಧ ಪಕ್ಷಗಳ ಟೀಕೆಗಿಂತಲೂ ತಮ್ಮದೇ ಸಿದ್ಧಾಂತದ ವಲಯದಿಂದ ಬಂದಿರುವಂತಹ ಈ ಗಂಭೀರ ತಕರಾರು ಆರ್ಎಸ್ಎಸ್ನ 100 ವರ್ಷಗಳ ಇತಿಹಾಸದಲ್ಲೇ ದೊಡ್ಡ ಆತ್ಮಾವಲೋಕನಕ್ಕೆ ಹಚ್ಚುವಂತಿದೆ. ಸೊ ಸಂಘಟನೆಯ ಹಣಕಾಸಿನ ಪಾರದರ್ಶಕತೆಯ ಬಗ್ಗೆ ಬಂದಾಗಲೆಲ್ಲ ನಾಗ್ಪುರದ ರೇಷ್ಮೆ ಬಾಗ್ನಲ್ಲಿ ನಿರ್ಮಾಣ ಆಗಿರುವ ಅದರ ನೂತನ ಪ್ರಧಾನ ಕಚೇರಿಯ ವಿಷಯ ಮುಂಚೂಣಿಗೆ ಬರುತ್ತೆ. ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಸುಮಾರು 300 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದಲ್ಲಿ ಈ ಬೃಹತ್ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಬ್ಯಾಂಕ್ ಖಾತೆಗಳ ಪಾರದರ್ಶಕತೆ ಇಲ್ಲದ ಇಂತಹ ಸಂಸ್ಥೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಧನ ಸಹಾಯ ಎಲ್ಲಿಂದ ಬಂತು ಮತ್ತು ಕಾರ್ಪೊರೇಟ್ ವಲಯದಿಂದ ಅಥವಾ ವಿದೇಶಿ ಮೂಲಗಳಿಂದ ಏನಾದರೂ ಹಣ ಹರಿದು ಬಂದಿದೆಯಾ ಅನ್ನೋ ಸಂಶಯಗಳನ್ನ ವಿರೋಧ ಪಕ್ಷಗಳು ನಿರಂತರವಾಗಿ ವ್ಯಕ್ತಪಡಿಸ್ತಾನೆ
ಇದೆ. ಸೊ ಕಾನೂನಾತ್ಮಕವಾಗಿ RSS ತನ್ನ ಆಸ್ತಿಪಾಸ್ತಿಗಳು ಮತ್ತು ಸೇವಾ ಕಾರ್ಯಗಳನ್ನು ನಿರ್ವಹಿಸೋಕೆ ಡಾಕ್ಟರ್ ಹೆಡ್ಗೇವಾರ್ ಸ್ಮಾರಕ ಸಮಿತಿಯಂತಹ ಪ್ರತ್ಯೇಕ ನೋಂದಾಯಿತ ಟ್ರಸ್ಟ್ಗಳನ್ನು ಬಳಸ್ಕೊಳ್ತಾ ಇದೆ. ತಾನೊಂದು ಸಾಂಸ್ಕೃತಿಕ ಸಂಘಟನೆಯಾಗಿದ್ದು ಯಾವುದೇ ಲಾಭದಾಯಕ ಉದ್ದೇಶ ಹೊಂದಿಲ್ಲದ ಕಾರಣ ನೋಂದಣಿಯ ಅಗತ್ಯ ಇಲ್ಲ ಅನ್ನೋದು ಸಂಘದ ದೀರ್ಘಕಾಲದ ವಾದ. ಸೊ ಆದಾಗ್ಯೂ ದೇಶದ ಆಡಳಿತಾರೂಢ ರಾಜಕೀಯ ಪಕ್ಷದ ಮಾತೃ ಸಂಸ್ಥೆಯಾಗಿ ನೂರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸ್ತಾ ಇದ್ರು. RSS ಇಂದಿಗೂ ಮುಖ್ಯ ಕಾನೂನಾತ್ಮಕ ಚೌಕಟ್ಟಿನಿಂದ ಹೊರಗಿರೋದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೊಡ್ಡ ಚರ್ಚಾಸ್ಪದ ವಿಷಯವಾಗಿ ಉಳಿದುಕೊಂಡಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.